ಕೃಷ್ಣನ ಊರು ಉಡುಪಿಯಲ್ಲಿ ನಮೋ ರೋಡ್ ಶೋ. ಪ್ರಧಾನಿಗೆ ಹೂಮಳೆಯ ಸ್ವಾಗತ. ಪ್ರಧಾನಿ ಮೋದಿ ಅವರನ್ನ ರಾಜ್ಯ ಸರ್ಕಾರದ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಸ್ವಾಗತ ಮಾಡಿಕೊಂಡ್ರು. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಉಡುಪಿಯ ಶ್ರೀಕೃಷ್ಣನ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ ಉಡುಪಿಗೆ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ ಆಗಮಿಸಿದ ಪ್ರಧಾನಿ ಅವರನ್ನ ಉಡುಪಿಯಲ್ಲಿ ರೋಡ್ ಶೋಗಾಗಿ ಬರಮಾಡಿಕೊಳ್ಳಲಾಯಿತು. ಈಗಾಗಲೇ ರೋಡ್ ಶೋ ಕೂಡ ಯಶಸ್ವಿಯಾಗಿ ಮುಗಿದಿದೆ. ಹೌದು, 11 ಗಂಟೆ ಸುಮಾರಿಗೆ ವಿಶೇಷ ವಿಮಾನದ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನ ರಾಜ್ಯ ಸರ್ಕಾರದ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಸ್ವಾಗತವನ್ನ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಶಾಸಕರಾದ ರಾಜೇಶ್ ನಾಯಕ್, ಭಾಗೀರಥಿ ಮೂರೊಳಯ್ಯ, ಗ್ರೇಟರ್ ಬೆಂಗಳೂರು ಆಯುಕ್ತರಾದಂಥ ಮಹೇಶ್ವರ ರಾವ್, ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾಧಿಕಾರಿ HV ದರ್ಶನ್ ಅವರು ಕೂಡ ಹಾಜರಾಗಿದ್ದರು. ಉಡುಪಿ ನಗರಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಈಗಾಗಲೇ ಶುರುವಾಯಿತು. ಬೆಳಗ್ಗೆಯಿಂದಲೂ ಕೂಡ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾದು ಕುಳಿತಿದ್ದಂತಹ ಅಭಿಮಾನಿಗಳು ಹಾಗೆ ಸಾರ್ವಜನಿಕರು ಪುಷ್ಪ ವೃಷ್ಟಿಯನ್ನ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಯಾರೊಬ್ಬರಿಗೂ ಕೂಡ ನಿರಾಸೆ ಮಾಡದಂತಹ ಪ್ರಧಾನಿ ಅವರು ಎಲ್ಲರ ಕಡೆಗೂ ಕೂಡ ಕೈ ಬೀಸಿ ನಗೆ ಬೀರಿದ್ರು. ಈಗಾಗಲೇ ಉಡುಪಿಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಡೆದಿದೆ, ಹಾಗೆ ಇವತ್ತು ಸಂಪೂರ್ಣ ದಿನ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವಂಥ ವಿವರವನ್ನ ನೋಡುವಂಥದ್ದಾದ್ರೆ, ಉಡುಪಿಯ ರಥಬೀದಿಯಲ್ಲಿ ಮೋದಿ 2 ಕಿಲೋಮೀಟರ್ ರೋಡ್ ಶೋ, ಚಿನ್ನದ ಕವಚವನ್ನ ಅಳವಡಿಸಿರುವಂತಹ ಕನಕನ ಕಿಂಡಿಯ ಲೋಕಾರ್ಪಣೆ, ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣ ದೇವರ ದರ್ಶನ, ಅಷ್ಟ ಮಠಾಧೀಶರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಕತೆ, ಮಠದಲ್ಲಿ ವೈದಿಕರಿಂದ ಉಪನಿಷತ್ತು ವೇದಗೀತೆಗಳ ಪಠಣ, ಗೀತ ಮಂದಿರಕ್ಕೆ ಭೇಟಿಯನ್ನ ಕೊಟ್ಟರು ಪ್ರಧಾನಿ ನರೇಂದ್ರ ಮೋದಿ. ಗೀತಾ ಮಂದಿರದಲ್ಲಿ ನೂತನ ಅನಂತ ಪದ್ಮನಾಭನ ದೇವರ ಪ್ರತಿಮೆ ಅನಾವರಣ, ಧ್ಯಾನ ಮಂದಿರದಲ್ಲಿ ಧ್ಯಾನವನ್ನ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ. ಗೀತ ಮಂದಿರದಲ್ಲೇ ಲಘು ಉಪಹಾರ ಸ್ವೀಕಾರ, ಮೋದಿಗಾಗಿ ತುಳುನಾಡಿನ ತಿಂಡಿಗಳ ಸಿದ್ಧತೆ, ಲಕ್ಷಕಂಠ ಭಗವದ್ಗೀತಾ ಸಮಾವೇಶದಲ್ಲಿ ಪ್ರಧಾನಿ ಅವರು ಭಾಗಿ, ನೆಲದ ಮೇಲೆ ಆಸೀನರಾಗಿ ಪ್ರಧಾನಿ ಅವರು ಕೂತ್ಕೊಂಡಿರುವಂಥದ್ದು, ಭಗವದ್ಗೀತೆಯ 10 ಶ್ಲೋಕಗಳ ಪಠಣವನ್ನ ಕೂಡ ಮೋದಿ ಅವರು ಇವತ್ತು ಸಂಜೆ ಮಾಡ್ತಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಭಾಷಣವನ್ನ ಕೂಡ ನೆರವೇರಿಸ್ತಾರೆ. ಒಟ್ಟಾರೆಯಾಗಿ ಪ್ರಧಾನಿ ಅವರನ್ನ ಜನನಾಯಕ ಅಂತ ಹೇಳಿ ಒಪ್ಪಿಕೊಂಡಿರುವಂತಹ ಉಡುಪಿಯ ಜನರು, ಅದರಲ್ಲೂ ಕೂಡ ಪ್ರಮುಖವಾಗಿ ಶ್ರೀಕೃಷ್ಣನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭಕ್ತಾದಿಗಳು ನರೇಂದ್ರ ಮೋದಿ ಅವರನ್ನ ನೋಡಿ ಪುಳಕಿತರಾದರು. ನರೇಂದ್ರ ಮೋದಿ ಅವರ ಈ ಒಂದು ಭೇಟಿಯ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.